ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ವೆಜಿಟೇಬಲ್ ಪಲಾವ್. ನಮ್ಮ ಅಪ್ಪನ ಬರ್ಡೇ ಇದ್ದಾಗ ನಾನು ಹೇಳಿದ್ದೆ ನಮ್ಮ ಅಪ್ಪನ ಫೇವ್ರೆಟ್ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದೀವಿ ಅಂತ. ಅವಾಗ್ಲಿಂದ ಇವತ್ತವರೆಗೂ ಎಲ್ಲರೂ ಪಲಾವ್ ಮಾಡಿ ಅಂತಿದ್ದೀರಾ. ಸೊ ಇವತ್ತು ಇಲ್ಲಿದೆ ರೆಸಿಪಿ, ಬನ್ನಿ ಬೇಗ ಮಾಡ್ಬೇಡ ಅಲ್ವಾ. ರೆಡಿ ಇದೀರಮ್ಮ ಇಂಗ್ರೀಡಿಯೆಂಟ್ಸ್ ಹೇಳಕ್ಕೆ? ಫಸ್ಟ್ ರೈಸ್ ತೊಗೊಂಡಿದ್ದೀನಿ, 2 ಕಪ್ ತೊಗೊಂಡಿದ್ದೀನಿ, 2 ಗ್ಲಾಸ್ ಆಯಿತಾ. ಅದಕ್ಕೆ ರುಬ್ಲಿಕ್ಕೆ ಹಸಿಮೆಣಸು ತೊಗೊಂಡಿದ್ದೀನಿ, ಒಂದು 8-10, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ 2 ಇಂಚು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ. ಇದು ರುಬ್ಲಿಕ್ಕೆ ಆಯಿತಾ. ಇದು ತರಕಾರಿ, ಬೀನ್ಸು, ಕ್ಯಾರೆಟು, ಬಟಾಣಿ. ಇದು ಒಗ್ಗರಣೆಗೆ ಹಾಕಲಿಕ್ಕೆ ಏಲಕ್ಕಿ, ಲವಂಗದೆಲೆ, ಕಸೂರಿ ಮೇಥಿ, ಈರುಳ್ಳಿ, ಟಮಾಟೆ ಹಣ್ಣು. ಎಸ್ ಮಾಡಿ. ಎಣ್ಣೆ ಹಾಕ್ತೀನಿ ಕುಕ್ಕರ್ಗೆ. ಪಲಾವಿನ ಘಮ ನಮ್ಮಮ್ಮ ಮಾಡ್ತಾರಲ್ಲ, ಅದೇ ಸಖತ್ತಾಗಿರೋದು. ಅದ್ರ ಟೇಸ್ಟ್ ಅಂತೂ ಕೇಳಲೇಬೇಡಿ, ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಏನೇನು ಬೇಕು ಅಂತ ಹತ್ತಿರದಿಂದ ತೋರಿಸ್ತೀನಿ, ಏನಕ್ಕಂದ್ರೆ ತುಂಬ ಚೆನ್ನಾಗಿ ಹೆಚ್ಕೊಂಡಿದ್ದಾರೆ ನಮ್ಮಮ್ಮ ಈರುಳ್ಳಿ. ಎಣ್ಣೆ ಕಾದಿದೆ, ಇವಾಗ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕುವ ಸಮಯ. ಫಸ್ಟು ಏನು ಹಾಕಬೇಕು? ಏಲಕ್ಕಿ ಎಲೆ, ಲವಂಗದ ಎಲೆ, ಕಸೂರಿ ಮೇಥಿ, ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಪುದೀನ ಆಯಿತಾ. ಘಮ ಬರುತ್ತೆ ಚಂದ ಮಾಡಿ ಒಗ್ಗರಣೆಯಲ್ಲಿ ಹಾಕಿದಾಗ. ಏನು ಒಂದು 4 ಪುದೀನ ಹಿಂಗೆ ಹಾಕ್ಬಿಟ್ರೆ ಒಳ್ಳೆ ಘಮ ಬರುತ್ತೆ. ಆಲ್ರೆಡಿ ಘಮ. ನಂಗೊಂದ್ಸತ್ ಕಸೂರಿ ಮೇಥಿ ಬೀಳ್ತಾರ ಎಣ್ಣೆಗೆ, ಸಖತ್ತಾಗಿರುತ್ತೆ. ಈಗ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಉಪ್ಪಿಟ್ಟು ಮಾಡ್ಬೇಕಾರಾದ್ರು, ಪಲಾವ್ ಮಾಡ್ಬೇಕಾರೆ, ಬಿರಿಯಾನಿ ಮಾಡ್ಬೇಕಾರೆ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ ಬಿಸಿಗೆ. ಫಾಸ್ಟಾಗಿ ಆಗುತ್ತೆ. ಫಾಸ್ಟಾಗಿ ಅಂತಕ್ಕಿಂತ ಮಸಾಲೆಗೆ ಫ್ಲೇವರ್ ಎಲ್ಲ ಹೋಗಲ್ಲ ಅಂತ. ಇಲ್ಲಿ 3 ಗ್ಲಾಸ್ ತಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿಗೆ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಗೋಡಂಬಿ ಬೇಕಂದ್ರೆ ಹಾಕೊಳ್ಳಿ, ನಾನು ಹಾಕ್ತಾ ಇಲ್ಲ. ಟಮಾಟೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಕಂದ್ರೆ ಹಾಕೊಳ್ಳಿ. ಇವಾಗ ರುಬ್ಲಿಕ್ಕಮ್ಮ? ರುಬ್ಲಿಕ್ಕೆ ಆಯ್ತಾ. ಖಾರ ಇದ್ರೆ ಹಸಿಮೆಣಸು 4ರಿಂದ 5 ತಗೊಳ್ಳಿ. ನಿಮ್ಮ ಮಕ್ಳು ಖಾರ ತಿನ್ನಲ್ಲ ಅಂದ್ರೆ ಒಂದು 3 ಹಾಕೊಳ್ಳಿ ಪಾವಿಗೆ, ಆ ಲೆಕ್ಕದಲ್ಲಿ. ಇಲ್ಲ ನಾವು ಖಾರ ತಿಂತೀವಿ ಅಂದ್ರೆ ಒಂದು 5 ಲೆಕ್ಕದಲ್ಲಿ ಹಿಂಗೆ ಹಾಕೊಳ್ಳಿ ಆಯ್ತಾ. ನಾನು 5 ಲೆಕ್ಕದಲ್ಲಿ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇದಿಷ್ಟು ರುಬ್ಕೊಂಡು ಬರೋಣ. ಮಸಾಲೆ ರುಬ್ಬಾಕಿದೆ, ಈಗ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ. ವಾವ್, ಏನ್ ಗ್ರೀನ್ ಇದೆ. ಈಗ ಒಂದು 5 ನಿಮಿಷ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮರಾಠಿ ಮಗು, ಚಕ್ರ ಮಗು, ಜಾಯಿಕಾಯಿ ಅವೆಲ್ಲ ಏನು ಬೇಡ. ಪಲಾವ್ ಸಿಂಪಲ್ ಆಗಿದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ತುಂಬ ಮಸಾಲೆ ಆದರೆ ಚೆನ್ನಾಗಿರಲ್ಲ. ಎಸ್. ಆ್ಯಂಡ್ ಈ ರೆಸಿಪಿ ನಾನಂತೂ ಬರ್ದ್ಕೊಡ್ತೀನಿ, ಸಖತ್ತಾಗಿರುತ್ತೆ ಅಂತ. ಏನಕ್ಕಂದ್ರೆ ನಾನು ಚಿಕ್ಕವಳಿಂದಾನು ಇದನ್ನ ತಗೊಂಡು ಹೋಗ್ತಿದ್ದಾಗ 2 ಡಬ್ಬಿ ತಗೊಂಡು ಹೋಗ್ತಿದ್ದೆ. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಪಲಾವ್. ನಮ್ಮ ಡೇ ಕೇರ್ ಇತ್ತಲ್ಲ, ಅವಾಗೂ ಅಷ್ಟೇ ಮಕ್ಕಳುಗಳು ತುಂಬ ಇಷ್ಟಪಟ್ಟು ಪಲಾವ್ ಕೇಳೋರು. ಪಾಪ ತುಂಬಾ ನೆನಪಾಗ್ತಾರೆ ನಮ್ಮ ಮಕ್ಕಳೆಲ್ಲ. ಅಂಡ್ ಅವರು ರೀಲ್ಸ್ ನೋಡ್ತಾ ಇರ್ತಾರೆ. ರೀಲ್ಸ್ ನೋಡಿ ಒಬ್ಬೊಬ್ರೇನೆ ಮೆಸೇಜ್ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿಯಾಗಿ. ಹೌದು. ಪಾತ್ರೆಗೆ ಇಟ್ಕೊಳ್ಳೇ ಇಲ್ಲ ಅಲ್ಲ, ಈ ತರ ಆಗ್ಬೇಕು ಎಣ್ಣೆ ಚೆನ್ನಾಗಿ. ಈಗ ತರಕಾರಿ ಹಾಕೋಣ. ಓಕೆ, ತರಕಾರಿ ನಿಮ್ಗೆ ಯಾವ್ದಾದ್ ಬೇಕು ಹಾಕಿ. ನಾನು ಇದನ್ನ 3 ಹಾಕ್ತಾ ಇದ್ದೀನಿ. ಈಗ 3 ಕಪ್ ನೀರಿದೆ, ಹಾಕ್ತೀನಿ. ಪಲಾವ್ಗೆಲ್ಲ ದಪ್ಪ ಉಪ್ಪು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈಗ ರೈಸ್ ಹಾಕ್ಬಿಡೋಣ. ತೊಳೆದಿಟ್ಕೊಂಡಿದ್ದೀನಿ, ನೀರು ಕುದೀತಾ ಇದೆ. ಅಷ್ಟೇ ಅಲ್ಲ, ರೈಸ್ ಹಾಕಿ ಮುಚ್ಚಿ 2 ವಿಸಿಲ್ ಆದ್ಮೇಲೆ ತಿನ್ನಿ. ವೆರಿ ಈಸಿ. ಸೊ ಇವತ್ತೇನಾಯ್ತು ಗೊತ್ತಾ, ನಮ್ಮಮ್ಮ ಅಂದ್ರು
ವಿಡಿಯೋ ಮಾಡಕ್ ಬರ್ತೀನಿ ಅಂದ್ರೆ ಪಲಾವ್ ಮಾಡ್ತೀನಿ, ಇಲ್ಲಾಂದ್ರೆ ಮೊಸರನ್ನ ತಿನ್ನು ಅಂತ. ಅದಕ್ಕೆ ಬಂದ್ಲು, ಇಲ್ಲಾಂದ್ರೆ ಮೊಸರನ್ನ ಮಾಡ್ತಿದ್ದೆ. ಪಾಪ ಎಷ್ಟು ದಿನದಿಂದ ಕೇಳ್ತಾ ಇದ್ದಾರೆ ಎಲ್ಲರೂ. ನೀವು ಚೇಂಜ್ ಮಾಡ್ಕೋಬೋದು, ತೆಂಗಿನಕಾಯಿ ಹಾಲು ಹಾಕ್ಕೋಬೋದು, ಒಗ್ಗರಣೆಗೆ ಗೋಡಂಬಿ ಹಾಕ್ಕೋಬೋದು, ಪನ್ನೀರ್ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇನ್ನು ಚಿಕನ್ ಬಿರಿಯಾನಿ ಇನ್ನೊಂದು ಟಿಪ್ ತೋರಿಸೋದಿದೆ ಬೇರೆ ಥರ, ಮಾಮೂಲಿ ನಾನು ಮಾಡೋ ರೀತಿ, ಅದಿನ್ನೂ ತೋರಿಸಿಲ್ಲ. ಆ್ಯಂಡ್ ಕೋಳಿ ಸಾರು ತೋರಿಸೋದಿದೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ, ಅದು ತೋರಿಸಿಲ್ಲ, ತೋರಿಸ್ತೀನಿ. ಆ್ಯಂಡ್ ಪೆಪ್ಪರ್ ಚಾಪ್ಸ್ ಇದೆ. ಮಟನ್ ಪೆಪ್ಪರ್ ಚಾಪ್ಸ್ ಬೇಕೋ ಚಿಕನ್ ಬೇಕೋ ಕೇಳಿ, ಎರಡರಲ್ಲಿ ಯಾವ್ದು ಮಾಡೋದು ಅಂತ. ಆ್ಯಕ್ಚುಲಿ ಮಟನ್ ತುಂಬ ಚೆನ್ನಾಗಿರುತ್ತೆ, ಬಟ್ ರೆಡ್ ಮೀಟ್ ಅಪರೂಪ, ವರ್ಷಕ್ಕೊಂದು 2 ಸಲ. ಬಟ್ ನಿಮಗೋಸ್ಕರ ಒಂದು ಸಲ ಮಾಡೋಣ. ಮೊಸರು ಯಾಕೆ ಹಾಕ್ತಾ ಇದ್ದೀರಾ ಮಿಕ್ಸಿಗಂತ ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಹೇಳ್ಬಿಡಿ. ಮಸಾಲೆ ಮಜ್ಜಿಗೆ ಮಾಡೋಕ್ಕೆ, ಪಲಾವ್ ಜೊತೆ ಕುಡಿತಾ ಇದ್ರೆ ಸಮ್ಮರ್ ಚೆನ್ನಾಗಿರುತ್ತೆ. ನಿಮ್ಗೆ ಅದ್ರದ್ದೊಂದು ರೆಸಿಪಿ ತೋರಿಸ್ಬಿಡ್ತೀನಿ, ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ. ನಾನಂತೂ ಸುಳ್ಳೇ ಹೇಳ್ತಾ ಇಲ್ಲ, ನಂಗೆ ನಿಜ ಇಷ್ಟ. ಬನ್ನಿ. ಫಸ್ಟು ಒಂದು ಸ್ವಲ್ಪ ಈರುಳ್ಳಿ, ಜಜ್ಜಿರೋ ಶುಂಠಿ, ಪುದೀನ ಮತ್ತು ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಇಷ್ಟೇ. ಮೆಣಸಿನ್ಕಾಯಿ ಜಾಸ್ತಿ ಹಾಕಬಾರ್ದು. ಜೀರಿಗೆ ಪುಡಿ, ಉಪ್ಪು, ಕೋಲ್ಡ್ ವಾಟರ್. ಕೋಲ್ಡ್ ವಾಟರೇ ಇರಬೇಕು. ಕೋಲ್ಡ್ ವಾಟರಿಗೆ ಮಿಕ್ಸ್ ಮಾಡಿದ್ದೀವಿ ನಮ್ದು ರುಬ್ಕೊಂಡಿರೋ ಮಜ್ಜಿಗೆ. ನಮ್ಮ ಪಲಾವ್ ರೆಡಿ ಇದೆ. ವಾವ್, ಲುಕ್ಸ್ ಯಮ್ಮಿ. ಈ ಎಲೆ ಎಲ್ಲ ಮೇಲೆ ಬಂದ್ಬಿಡುತ್ತೆ, ತೆಗೆದಿ. ಏಲಕ್ಕಿನೂ ಮೇಲೆ ಬಂದಿರುತ್ತೆ. ನೋಡಿ, ಮಧ್ಯೆ ಮಧ್ಯೆ ಬಾಯಿಗೆ ಸಿಗೋದಿಲ್ಲ. ಈಗ ವಾವ್, ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಎಸ್, ನಮ್ಮ ಪಲಾವ್ ರೆಡಿ ಇದೆ. ಆ್ಯಂಡ್ ಆಲ್ಸೋ ನಮ್ಮ ಮಸಾಲೆ ಮಜ್ಜಿಗೆನೂ ರೆಡಿ ಇದೆ. ಎರಡೂ ಟೇಸ್ಟ್ ಮಾಡೋಣ. ನಮ್ಮಮ್ಮ ಡೆಕೋರೇಷನಿಗೆ ಒಂಚೂರು ಕಮ್ಮಿ ಮಾಡಿಲ್ಲ. ನಡೀರಿ, ರೆಡಿನಾ? ಈ ಪಲಾವ್ನ ನಾನು ಯಾವಾಗಲೂ ತಿಂತೀನಿ, ಸೊ ನಂಗೆ ಆಲ್ರೆಡಿ ಗೊತ್ತಿದೆ ಇದು ಚೆನ್ನಾಗಿರುತ್ತೆ ಅಂತ. ಬಿಸಿ ಬಿಸಿ ಇದೆ. ಈ ಪಲಾವ್ನ ನೀವು ಮಿಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಮಾಡಿ ತಿನ್ನಿ, ಕಾಮೆಂಟ್ ಹಾಕಿ. ಆ್ಯಂಡ್ ಆಲ್ಸೋ ತಣ್ಣಗಿರೋ ಮಸಾಲೆ ಮಜ್ಜಿಗೆ ಇದೆ. ಸಖತ್ತಾಗಿದೆ ಮಾ. ವೆರಿ ಗುಡ್. ಕ್ಯೂಕಂಬರ್. ಬಾಯ್. ತಿನ್ನಿಸ್ತಾ?